ಕಾಸರಗೋಡು ಕೂಡಲೇ ಕರ್ನಾಟಕಕ್ಕೆ ಸೇರಬೇಕು. ಈ ಬಗ್ಗೆ ಕೇಂದ್ರ ಸರ್ಕಾರ ಗಮನ ಹರಿಸುವಂತೆ ಆಗ್ರಹಿಸಿ ನಾಳೆ ರಾಜಭವನ ಮುತ್ತಿಗೆ ಹಾಕಲಾಗುತ್ತೆ ಅಂತ ವಾಟಾಳ್ ನಾಗರಾಜ್ ತಿಳಿಸಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿದಂತ ಅವರು ಕಾಸರಗೋಡಿನಲ್ಲಿ ಕನ್ನಡ ಶಾಲಾ ಮಕ್ಕಳ ಮೇಲೆ ಮಲಯಾಳಿ ದಬ್ಬಾಳಿಕೆ ಸರಿಯಲ್ಲ. ಕರ್ನಾಟಕದಲ್ಲಿ ಪರಭಾಷೆಯವರ ದಬ್ಬಾಳಿಕೆ ಅತಿಯಾಗಿದೆ. ಹೊರನಾಡು ಕನ್ನಡಿಗರ ಬಗ್ಗೆ ಸರ್ಕಾರ ತೀವ್ರ ಗಮನ ಹರಿಸಬೇಕಾಗಿದೆ. ಕಾಸರಗೋಡು ಸೊಲ್ಲಾಪುರ ಕರ್ನಾಟಕಕ್ಕೆ ಸೇರಬೇಕು ಅಂತ ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ. ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕು ಅಥವಾ ಅಲ್ಲಿ ಕನ್ನಡವೇ ಪ್ರಾಮುಖ್ಯತೆಯನ್ನ ಪಡ್ಕೋಬೇಕು ಅನ್ನುವಂತಹ ವಿಚಾರವಾಗಿ ಸಾಕಷ್ಟು ಹೋರಾಟಗಳು ನಡ್ಕೊಂಡು ಬಂದಿದೆ. ಅದೇ ರೀತಿಯಾಗಿ ವಾಟಾಳ್ ನಾಗರಾಜ್ ಅವರು ಕೂಡ ಈ ಒಂದು ವಿಚಾರದಲ್ಲಿ ಅಂದ್ರೆ ಕನ್ನಡ ಅಥವಾ ಕಾಸರಗೋಡು ಕನ್ನಡಕ್ಕೆ ಸೇರ್ಬೇಕಾಗಿರುವಂಥದ್ದು, ಕರ್ನಾಟಕಕ್ಕೆ ಸೇರ್ಬೇಕಾಗಿರುವುದು ಅನ್ನುವಂತಹ ವಿಚಾರವಾಗಿ ತಮ್ಮ ಹೋರಾಟವನ್ನ ತಾವು ಮುಂದಿಟ್ಟಿರುವಂಥದ್ದು. ಕಾಸರಗೋಡ್ನಲ್ಲಿ ಮಲಯಾಳಿಯಿಂದ ಬಂದಂಥವರು ಅಥವಾ ಮಲಯಾಳಂ ಭಾಷೆ ಮಾತನಾಡುವವರದೇ ಒಂದು ರೀತಿಯಾಗಿ ಕನ್ನಡ ಮಾತನಾಡುವವರ ವಿರುದ್ಧ ದಬ್ಬಾಳಿಕೆ ನಡೀತಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಒಂದು ವಿಚಾರದಲ್ಲಿ ಕನ್ನಡಕ್ಕಾಗಿ ಕಾಸರಗೋಡ್ನಲ್ಲಿ ಇರುವಂಥವ್ರು ಅಥವಾ ಕರ್ನಾಟಕ ನಮ್ದು ಅಂತ ಭಾವಿಸುವಂಥವ್ರು, ಕನ್ನಡ ಮಾತನಾಡುವವರು ಇದಕ್ಕೆ ತಕ್ಕಂತಹ ಹೋರಾಟವನ್ನ ಮಾಡೇ ತೀರ್ತಿದ್ದಾರೆ. ಅದೇ ರೀತಿಯಾಗಿ ಕಾಸರಗೋಡು ಕರ್ನಾಟಕದ್ದು, ಅಲ್ಲಿ ಕನ್ನಡವೇ ಪ್ರಾಮುಖ್ಯವಾಗಿರ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳು ನಡೀತಾ ಇರುವಂಥದ್ದು. ಹಾಗಾಗಿ ವಾಟಾಳ್ ನಾಗರಾಜ್ ಅವರು ಕೂಡ ರಾಜಭವನವನ್ನ ಮುತ್ತಿಗೆ ಹಾಕ್ತೀವಿ, ಕರ್ನಾಟಕಕ್ಕೆ ಕಾಸರಗೋಡನ್ನ ಸೇರಿಸಲಿಲ್ದ್ರೆ ಅಥವಾ ಕನ್ನಡವನ್ನ ಅಲ್ಲಿ ಪ್ರಾಮುಖ್ಯವಾಗಿ ತಗೊಳ್ದೆ ಇದ್ರೆ, ಅದನ್ನ ಪರಿಗಣನೆ ಮಾಡ್ಕೊಂಡೇ ಇದ್ರೆ ರಾಜಭವನಕ್ಕೆ ನಾವು ಮುತ್ತಿಗೆ ಹಾಕಿ ಹೋರಾಟವನ್ನ ಮಾಡ್ತೀವಿ ಇದ್ರ ವಿರುದ್ಧ ಅನ್ನೋ ರೀತಿಯಾಗಿ ಹೇಳ್ತಾ ಇರುವಂತದ್ದು ವಾಟಾಳ್ ನಾಗರಾಜ್ ಅವರು.